ಅಮ್ಮ ಏನ್ಪಾ? ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಮಾ. ಸ್ವಲ್ಪ ಒಂದ್ 5 ನಿಮಿಷ ನಿಂದ್ರಲ್ಲ, ನಾನು ಹಂಗ ಬರ್ತೀನಿ. ಹಂಗ ದೇವಸ್ಥಾನಕ್ಕೆ ಹೋಗೋಣ. ಅಲ್ಮಾ ನಿಂಗೆ ಗೊತ್ತೈತಿ ನಾ ದೇವಸ್ಥಾನಕ್ಕೆಲ್ಲ ಬರಂಗಿಲ್ಲ ಅಂತೇಳಿ, ನಂಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಗೊತ್ತೈತಿ. ಸುಮ್ಮನೆ ನಾನು ತಡಿಬೇಡಿ ಈಗ. ಅಯ್ಯ, ನಾನು ಹಿಂಗ್ ದೇವಸ್ಥಾನಕ್ಕೆ ಒಳಗ್ ಬಾ ಅಂತ ಹೇಳತ್ತಿಲ್ಲ, ನಾನು ಬಿಟ್ಟು ಹೋಗು ಅಂತ ಹೇಳ್ತಿದ್ದೀನಿ. ಅಟ್ಲೀಸ್ಟ್ ಒಂದಿಟ ಅಲ್ಲಿ ತನಾರ ಬಾಲ. ಅಪ್ಪ ಕರ್ಕೊಂಡು ಹೋಗ್ಕಂತಗೋ. ನಿಮ್ಮಪ್ಪ ಊರು ಉಂಟುಂಟ್ಲೆ ಹೋಗ್ಯಾನೋ, ಬೆಳಗ್ಗೆ ಲಗುಣ ಎದ್ದು ಹೋಗ್ಯಾನ. ಹೌದನಾ? ಆಯ್ತು, ಲಘು ರೆಡಿಯಾಗಿ ಬಾ, ಬೈಕ್ನಾಗ ಬಿಟ್ಟು ಹೋಗ್ತೀನಿ ಅಲ್ಲಿ. ಯಾಕೆ ಇವತ್ತು ಕಾರೋ ಎಲ್ಲ? ಅದು ಅಮ್ಮ ಕಾರಣ ಯಾಕೋ ನಿನ್ನೆ ರಿಪೇರಿ ಬಿಟ್ಟು ಬಂದಾನ ಅಪ್ಪ, ಎಲ್ಲೋ ನಿನ್ನೆ ಇದನ್ ಮಾಡ್ಯಾನ ಅದಕ್ಕೆ. ಹೌದಾ, ಆಯ್ತು ತಗೋ ಬಂದೆ. ದೇವ್ರೆ, ಯಾವಾಗಪ್ಪ ಇವಂಗ ದೇವ್ರ ಮೇಲೆ ನಂಬಿಕೆ ಬರ್ತಾನ? ಒಟ್ಟ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ನೋಡು, ಇವ್ಗೆ ಯಾಕಂತಾನ ಗೊತ್ತಾಗಲ್ಲ. ಅಟ್ಲೀಸ್ಟ್ ಮದುವೆ ಮಾಡಿದ ಮೇಲೆ ನಂಬಿಕೆ ಬರ್ತಾನ ನೋಡು. ಅಮ್ಮ ಬಂದಿ? ಹಾ, ಬಂದೆ ಬಂದೆ ಬಂದೆ. ಶಾಲು, ನಾನೊಂದಿಟ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿವಾ, ನೀನು ಊಟ ಅದು ಮಾಡಿ ಸ್ಕೂಲ್ಗೆ ಹೋಗಿ. ನಾನು ಸ್ಕೂಲ್ ಬರ್ಸ್ ಬರ್ತಿಸದೆ. ಅಮ್ಮ, ನಾ ಸ್ಕೂಲ್ ಅಲ್ಲಮ್ಮ, ನಾನು ಕಾಲೇಜ್ ಇವಾಗ. ಅಯ್ಯೋ, ನಂಗೆ ಮರ್ತೇ ಬಿಡ್ತೀನಮ್ಮ ನಿನ್ ಕಾಲೇಜ್ ಅಂತ. ಅಟ್ಲೀಸ್ಟ್ ನೀನಾದ್ರೂ ಬರ್ತೀಯ ದೇವಸ್ಥಾನಕ್ಕೆ? ಇವತ್ತೇನಾಗಲ್ಲ, ಸಂಡೇ ಬರ್ತೀನಿ ತಗೋ. ಯಾಡು ಅಣ್ಣ ತಂಗಿ ಏನಾಗೈತೆ ನಿಮ್ಗೆ? ದೇವ್ರ ನಮ್ಮಂಗಿಲ್ಲ ಅಂತೂ ಯಾಡು ಏನದಾವಣೆ. ಅಮ್ಮ, ನಂಗೆ ಹೊಟ್ಟೆಗೆ ಹಸು ಆಗೈತೆ, ನಾ ಊಟ ಮಾಡಿ ಹೋಗ್ತೀನಿ. ಒಟ ಅನ್ನಕ್ಕೆ ಹೋಗ್ಬೇಡ ನಂಗೆ ಇವಾಗ. ಆಯ್ತು, ಏನಾದ್ರೂ ಮಾಡ್ಕೊಂಡು ಹೋಗು. ಅಲ್ಲೋ, ಅವಾಗ ಕೇಳಿದ್ರೆ ಕಾರ್ ಇಲ್ಲ ಅಂತ ಹೇಳಿದಿ. ಅಮ್ಮ, ಅದು ರಿಪೇರಿ ಕೊಟ್ಟಿದ್ದೇವೆ, ಏನೋ ಈಗ ಜಸ್ಟ್ ತಂದು ಕೀ ಕೊಟ್ಟೋದ, ಎಲ್ಲ ರಿಪೇರಿ ಆಗೈತೆ ಅಂತ ಹೇಳಿ. ಇದಕ್ಕ ಹೇಳೋದು ದೈವ ಬಲ ಅಂತ ಹೇಳಿ. ಆ ಮೆಕ್ಯಾನಿಕ್ ಏನಾದ್ರು ರಿಪೇರಿ ಮಾಡ್ಲಿಕ್ಕೆ ನಿಮ್ ದೇವ್ರ ಬಂದು ರಿಪೇರಿ ಮಾಡ್ಕೊಡ್ತಿದ್ದಾನ? ಹಂಗೆಲ್ಲ ಅನ್ಬಾರ್ದು. ಈಗ ದೇವಸ್ಥಾನಕ್ಕೆ ಹೋಗಿ ಅಂದಿದ್ದಕ್ಕೆ ಬಂದೈತೆ ಅಂತ ತಿಳ್ಕೊಲ್ಲ, ಯಾಕಂತ ತಿಳ್ಕೊಂತೀನಿ. ಅಮ್ಮ, ನೀ ದೇವ್ರನ್ನ ಆರಾಧಿಸು, ನನ್ನನ್ನ ಇದನ್ ಮಾಡ್ಬೇಡ. ಇವಾಗ ಯಾವ ಟೆಂಪಲ್, ಯಾವ ದೇವಸ್ಥಾನಕ್ಕೆ ಬಿಡ್ಬೇಕು ಹೇಳಿ ನೀವು? ಅಲ್ಲಿ ದುರ್ಗಾ ಪರಮೇಶ್ವರಿ ಅಂತಿದೆ, ಅಲ್ಲಿ ಬಿಡು. ಹಾ, ಆಯ್ತು. ಅಮ್ಮ, ವಾಪಸ್ ಬರ್ಬೇಕಾದ್ರೆ ಹೆಂಗ್ ಬರ್ತೀಯ? ಆಟೋಕ್ ಬರ್ತೀನಿ ತಗೋರು. ಬೇಡ ಬಿಡು, ನಾನು ಆಫೀಸ್ ಇದರಿಂದ ಕಾರ್ ಕಟ್ ಕಳಿಸ್ತೀನಿ ವಾಪಸ್ಸು. ಬೇಡ, ಆಟೋಕ್ ಬರ್ತೀನಿ. ಆಯ್ತು, ಬಂತು ನೋಡು. ಇಲ್ಲೇ ಸ್ಟಾಪ್ ಮಾಡು. ಅಮ್ಮ, ನಾನಿನ್ನು ಹೋಗ್ತೀನಿ. ಅಲ್ಲಿ ಮಗ ಹೋಗ್ತೇನಂತ, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಇದು ಬಾ, ಒಂದಿಟ ಇಲ್ಲೇ ಒಳಗೆ ಹೋಗಿ ಬರೋಣ. ಅಮ್ಮ, ಮನೆಯಿಂದ ಇಲ್ಲಿ ತನಕ ನಾನು ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ, ಪದೇ ಪದೇ ನನಗೆ ಇದನ್ನ ಮಾಡ್ಬೇಡ. ಆಯ್ತಪ್ಪ, ನಾ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಆಯ್ತಮ್ಮ. ತಾಯಿ ಊಟ ಮಾಡಿ 5 ದಿನ ಆಯ್ತು ತಾಯಿ, ಏನಾದ್ರೂ ಊಟಕ್ಕೆ ಹಾಕಿ ತಾಯಿ. ಅಮ್ಮ, ಕೊಡಿ, ಪ್ರಸಾದ ತಂದಿಯಲ್ಲ, ಕೊಡಿ. ಇದು ದೇವ್ರಿಗೆ ಅಂತ ತಂದಿರೋದು? ನಿನ್ ದೇವ್ರಿಗೆ ನೀ ತರ್ಲಿಕ್ಕಂದ್ರೆ ಬೇರೆಯವ್ರು ತಂದಿರ್ತಾರೆ, ಕೊಡು ಇಲ್ಲಿ. ಆಯ್ತು, ಕೊಡು. ತಗೋರಪ್ಪ, ಅಷ್ಟು ತಿನ್ನಿದೆ. ಅಪ್ಪ, ನಿನ್ ದೇವ್ರು ಒಳ್ಳೇದು ಮಾಡ್ಲಪ್ಪ, ನಿನ್ ದೇವ್ರು 100 ವರ್ಷ ಚೆನ್ನಾಗಿದೆ. ಕೊಡು, ವಾಪಸ್ ಕೊಡು, ಸ್ವೀಟ್ ಬಾಕ್ಸ್ ವಾಪಸ್ ಕೊಡು. ಅಲ್ಲ, ಕೊಟ್ಟಿದ್ ನಾನು, ನೀ ಹೇಳುದು ದೇವ್ರು ಒಳ್ಳೇದ್ ಮಾಡ್ಲಿ. ಕೊಡು ಹಂಗಾರ. ಇಲ್ಪ, ನಿನ್ಗ ಒಳ್ಳೇದ್ ಮಾಡ್ಲಿ. ಆಯ್ತಪ್ಪ, ನಾ ಬರ್ತೀನಿ ಬಾ. ಯಾಕೆ ಶಾರದಮ್ಮ ಅವ್ರು ಇಲ್ಲೇ ನಿಂತ್ಬಿಟ್ಟಿದ್ರಲ್ಲ, ಗುಡಿ ಒಳಗಡೆ ಬರಲ್ಲ? ಅಲ್ಲ ಸ್ವಾಮಿ, ನನ್ನ ಮಗನ್ನ ನೋಡ್ತಾ ಇದ್ದೆ. ದೇವಸ್ಥಾನಕ್ಕೆ ಬಾ ಅಂದ್ರೆ ಬರೋದಿಲ್ಲ. ನಾನು ತಂದಿರೋ ಸ್ವೀಟ್ ದೇವ್ರಿಗೆ ಅಂತ ಪ್ರಸಾದ ತಂದಿದ್ದೆ, ಅದನ್ನ ಅಲ್ಲಿ ಭಿಕ್ಷುಕ ಕೊಟ್ಟ. ನನಗೇನದು ಬೇಸರಿಲ್ಲ, ಕೊಡ್ಲಿ ಅಂತ ಕೊಟ್ಟೆ. ಆದ್ರೆ ಅವ್ನಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಸ್ವಾಮಿ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಕಾಲ ಬರುತ್ತೆ ತಾಯಿ, ನೀವೇನು ಯೋಚನೆ ಮಾಡ್ಬೇಡಿ. ಎಲ್ಲ ಕಾಲನೇ ಅವ್ರಿಗೆ ಬುದ್ಧಿ ಕಲಿಸುತ್ತೆ. ನೀವು ಬನ್ನಿ. ಏನ್ ಸ್ವಾಮಿ ಗೊತ್ತೇ ಆಗ್ತಿಲ್ಲ. ಅವಳಿಗೂ ಈಗ ಹೆಣ್ಣು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀನಿ. ತಾಯಿ, ಚಿಂತೆ ಮಾಡ್ಬೇಡಿ, ನಿಮ್ಮ ದೈವ ಭಕ್ತಿಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಆಯ್ತು ಅರ್ಚಕ್ರೆ, ಇವತ್ತು ವಿಶೇಷ ಪೂಜೆ ಹೇಳಿದ್ನಲ್ವಾ? ತಾಯಿ, ಎಲ್ಲ ರೆಡಿ ಮಾಡಿದ್ದೀನಿ ತಾಯಿ, ಬನ್ನಿ. ಹಲೋ, ಹಾ ಡಾಕ್ಟರ್ ಮಿಸ್ ಶರ್ಮಿಳಾ, ಅದು ಹೇಳಿ. ಡಾಕ್ಟರ್, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ನೀವು ಬೇಗ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಡಾಕ್ಟರ್, ಇನ್ನೊಂದು 2 ನಿಮಿಷದಲ್ಲಿ ಅಲ್ಲೇ ಇದ್ದೀನಿ, ನಿಯರ್ ಅಲ್ಲಿ ಇದ್ದೀನಿ. ಹೌದಾ, ಬೇಗ ಬನ್ನಿ. ಹಲೋ ಡಾಕ್ಟರ್. ಬಂದ್ರಾ? ಬನ್ನಿ, ಬಾ ಚಲೋ ಆಯ್ತು. ನಂಗೆ ಕೈಕಾಲೇ ಆಡವಲ್ಲಾಗಿದ್ದು, ನೀವು ಬೇಗ ಬಂದು ಬಾ ಚಲೋ ಮಾಡಿದ್ರಿ. ಅಂತ ಏನಾಯ್ತು ಕೇಸ್ ಇದು? ಅದು ಏನಂದ್ರೆ, ಈ ಅಜ್ಜಿ ಬೇರೆ ಹಾಸ್ಪಿಟಲ್ ಅಲ್ಲಿ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ. ಇವಾಗ ಅವಳಿಗೆ ಏನಾಗ್ತಿದೆ ಅಂದ್ರೆ, ಕಣ್ಣು ಕಾಣ್ತಿಲ್ಲ, ಪ್ಲಸ್ ಅವಳಿಗೆ BP ಫುಲ್ ಹೈ ಆಗಿ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ. ತುಂಬಾ ಸೀರಿಯಸ್ ಆಗಿಬಿಟ್ಟಿದೆ. ಅವ್ರ ಮನೆಯಲ್ಲೆಲ್ಲ ಹೊಯ್ಕೊಳ್ತು ಬಡ್ಕೊಂಡು ಮಾಡ್ತಿದ್ದಾರೆ. ಹೌದಾ? ಬೇಗನೆ ಆಪರೇಷನ್ ಕರ್ಕೊಂಡು ನೋಡಿ. ಆಯ್ತು. ಇವುದು ಒಂದು ಕೇಸ್ ಆದ್ರೆ ಅವ್ರ ಮನೆಯವ್ರು ತಲೆ ತಿಂದು ಬಾಲಕ್ ಹಚ್ತಿದ್ದಾರೆ ಡಾಕ್ಟ್ರೇ. ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಅದ್ರ ಸಲುವಾಗಿ. ಇಲ್ಲ, ಆಪರೇಷನ್ ಥಿಯೇಟರ್ ಕರ್ಕೊಂಡು ನೋಡ್ರಿ, ಅದನ್ನ ಇನ್ನೊಂದು ಚೆಕ್ ಮಾಡಿ ಅವ್ರಿಗೆ ಅನಸ್ತೇಷಿಯಾ ಕೊಡಿ ಅಷ್ಟೇ. ಅವ್ರಿಗೆ ಇದನ್ನ ಮಾಡಿ ಅಷ್ಟೇ, ಆಯ್ತಾ? ನಾ ಹೇಳ್ದಂಗೆ ಮಾಡಿ, ನಾ ಹೇಳಿದ ಪ್ರೊಸೀಜರ್ ಫಾಲೋ ಮಾಡಿ. ಓಕೆ ಡಾಕ್ಟರ್. ಅಜ್ಜಿ, ಇವಾಗ ಹೇಗೆ ಅನಿಸ್ತಿದೆ ನಿಮ್ಗೆ? ಹಾನಪ್ಪ, ಪರವಾಗಿಲ್ಲ, ಇವಾಗ ಸ್ವಲ್ಪ ಕಣ್ಣು ಕಾಣ್ತಿದೆ. ಹಾ, ಚಲೋ ಅನಿಸ್ತಿದೆ ಅಪ್ಪ ನಂಗೆ. ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲಿ. ಈ ಜನಕ್ಕೆ ಏನಾಗಿದೆ ಏನೋ, ಬರೀ ದೇವ್ರು ಚೆನ್ನಾಗಿಟ್ಟಿರ್ಲಿ, ದೇವ್ರು ಚೆನ್ನಾಗಿ. ಡಾಕ್ಟ್ರೇ, ನಮ್ಮ ಅವ್ವನ್ನ ನೀವು ದೇವ್ರ ತರ ಕಾಪಾಡಿದ್ರಿ, ನೀವು ನಮ್ಮ ದೇವ್ರ ಇದ್ದಂಗೆ. ನೋಡಪ್ಪ, ದೇವ್ರಿಗೆ ಇವ್ರು ಏನ್ ಬೇಡ, ನಾನು ಒಬ್ಬ ನಿಮ್ಮಂಗೆ ನಾರ್ಮಲ್ ಮನುಷ್ಯ. ಏನ್ ಬೇಡ, ದೇವ್ರ ರೂಪ ಅವ್ರು ಏನು ಬೇಡ, ನಾನು ನಿಮ್ಮಂಗೇನೆ ಮನುಷ್ಯ. ಏನಿಲ್ಲ, ನನ್ನ ಕೈಲಿ ಏನು ಕಲ್ತಿದ್ದೀನಿ ಅದನ್ನ ನಾನು ಮಾಡಿದ್ದೀನಿ. ಆದ್ರೆ ನಿಮ್ಮಮ್ಮನ ಹುಷಾರಾಗಿ ನೋಡ್ಕೊಳ್ಳಿ, ಊಟದೆಲ್ಲ ಸರಿಯಾಗಿ ಕೊಡಿ. ಅವ್ರಿಗೆ ಊಟದಲ್ಲಿ ಏರುಪೇರು ಆಗ್ತಿದೆ, ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಡಾಕ್ಟ್ರೇ, ನನ್ನ ಹೆಂಡತಿನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಇಲ್ಲ, ಇನ್ನೊಂದು 4 ದಿನ ಇಟ್ಕೊಂಡು ಡಿಸ್ಚಾರ್ಜ್ ಮಾಡ್ತೀವಿ, ಆಯ್ತಾ? ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅಲ್ಲ ಡಾಕ್ಟರ್, ನಾನು ಎಮರ್ಜೆನ್ಸಿಗೆ ಅಂತ ಒಬ್ಬರು ಲೇಡಿ ಡಾಕ್ಟರ್ನ ಹೈಯರ್ ಮಾಡಿದ್ರಲ್ವಾ, ಹೈಯರ್ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಬಂದೇ ಇಲ್ವಾ ಇನ್ನು? ಸರ್, ಅವ್ರದ್ದು ರಿಪೋರ್ಟಿಂಗ್ ಇವತ್ತು ಆಫ್ಟರ್ನೂನ್ ಆನ್ವರ್ಸ್ ಇದೆ ಸರ್. ಓ ಹೌದಾ? ಓಕೆ, ಬಂದ ತಕ್ಷಣ ನಾನು ಮೀಟ್ ಮಾಡಕ್ಕೆ ಹೇಳಿ. ಶೋರ್ ಸರ್. ಮೇ ಕಮಿನ್ ಸರ್? ಯಾರು ನೀವು? ಕೂತ್ಕೊಳ್ಳಿ. ಹಲೋ ಸರ್, ನನ್ನ ಹೆಸರು ಡಾಕ್ಟರ್ ಅಂಜಲಿ ಅಂತ. ಓ ಅಂಜಲಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಅಂಜಲಿ ಅವರೇ, ನೆಕ್ಸ್ಟ್ ಟೈಮಿಂದ ಇವೆಲ್ಲ ಆಭರಣಗಳನ್ನೆಲ್ಲ ಹಾಕೊಂಡು ಬರಬೇಡಿ. ಇದು ಹಾಸ್ಪಿಟಲ್ಲು. ಆಮೇಲೆ ಹಾಸ್ಪಿಟಲಲ್ಲಿ ಯಾವ ಥರ ಇರಬೇಕು ಡ್ರೆಸ್ ಸೆನ್ಸನ್ನು ಸ್ವಲ್ಪ ತಿಳ್ಕೊಳ್ಳಿ, ಆಯಿತಾ? ಶೋರ್ ಸರ್. ನಿಮಗೆ ಟೈಮ್ ತುಂಬಾ ಇಂಪಾರ್ಟೆಂಟು. ಈಗ ನಿಮಗೆ ಎಷ್ಟೊತ್ತು ಹೇಳಿದ್ದೆ ನಾನು? 2:10ಗೆ ಬಂದು ಲಾಗಿನ್ ಆಗಿ ಅಂತ. ನಿಮ್ಮ ಟೈಮ್ ಎಷ್ಟಾಗಿದೆ ಇವಾಗ? 3:10. ಸೊ ಟೈಮ್ನ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡಿ. ಹಾಗೆಯೇ ಯಾವಾಗ್ಲೂ ಪೇಷಂಟ್ಸ್ ಇಸ್ ದ ಮೇನ್ ಪ್ರಿಯಾರಿಟಿ. ಅವ್ರು ಹೈಯರ್ ಪೇಷಂಟ್ ಅಂತ ಅವ್ರು ನೋಡೋಂಗಿಲ್ಲ.
ಫಸ್ಟ್ ಯಾರು ಬಂದಿರ್ತಾರೆ ಅವ್ರನ್ನ, ಆಮೇಲೆ ಎಮರ್ಜೆನ್ಸಿ ಕೇಸು ಫಸ್ಟ್ ಪ್ರಿಯಾರಿಟಿ, ಶೋರ್ ಸರ್. ಆಮೇಲೆ ಶಿಸ್ತು ಇಂಪಾರ್ಟೆಂಟು. ಶೋರ್ ಸರ್. ಮುಗಿತಾ ಕಣಮ್ಮ ನಿಂದು? ಏನೇ ನಿಮ್ಮ ಈ ಡಾಕ್ಟರ್ ಏನು ಶರತ್ ಅವ್ರು ಏನು ಸಿಡುಕ್ಮತಿ ಸಿಂದ್ರಪ್ಪನ ಗತಿ ವಟ 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 ಹಸ್ತಾರಲ್ಲಿ ಹಂಗೆ ಡಾಕ್ಟರ್. ಯಾಕಂದ್ರೆ ಅವರು ದೈವ ಭಕ್ತರಲ್ಲ ನಿಮ್ಮಂಗೆ. ದೈವ ಭಕ್ತರ ಆಗ್ಲಿ ಮನುಷ್ಯರಲ್ವಾ? ಏನು ಒಂದು 10 ನಿಮಿಷ 1 ತಾಸು ಲೇಟ್ ಆಗಿದ್ದಕ್ಕೆ ಗುರ್ರ ಅಂತಿದ್ರು. ಅವ್ರು ಯಾವಾಗ್ಲೂ ಹಿಂಗೇನಾ? ಇಲ್ಲ ಡಾಕ್ಟರ್, ಬಟ್ ಅವ್ರು ಅಷ್ಟು ಇಂಟೆಲಿಜೆಂಟ್ ಯಾರು ಇಲ್ಲ. ಎಂತ ಪೇಷಂಟ್ ಆದ್ರೂ ಎಷ್ಟು ಬೇಗ ಕ್ಯೂರ್ ಮಾಡ್ತಾರೆ ಅಂದ್ರೆ ಅಷ್ಟು ಬೇಗ ಕ್ಯೂರ್ ಮಾಡ್ತಾರೆ. ಹೌದಾ? ಇರ್ಲಿ, ಬಂದ್ರು ಕಣಿ ಡಾಕ್ಟರ್ ಸುಮ್ಮನೆ. ಡಾಕ್ಟರ್ ಶರ್ಮಿಳಾ, ಇವತ್ತು ನೈಟ್ ಡ್ಯೂಟಿ ಯಾರಿದ್ದಾರೆ? ಡಾಕ್ಟರ್ ಮೋಹನ್ ಅಂತ ಇದ್ರು ಸರ್ ಇವತ್ತು. ಅವ್ರ ವೈಫ್ ಏನೋ ಡೆಲಿವರಿ ಇದೆ, ಬರಕ್ಕಾಗಲ್ಲ ಅಂತ ಹೇಳ್ತಿದ್ರು. ಹೌದಾ? ಓಕೆ. ಮಿಸ್ ಅಂಜಲಿ, ಡಾಕ್ಟರ್ ಅಂಜಲಿ ಅಲ್ವಾ ನೀವು? ಹಾ ಸರ್, ಹೌದು. ನೈಟ್ ಡ್ಯೂಟಿ ಮಾಡ್ತೀರಾ ನೀವು? ಯಾಕಂದ್ರೆ ಬರೋದೇ ಲೇಟಾಗಿ ಬಂದಿದ್ದೀರಲ್ಲ. ಸರ್ ಅದು ಮನೇಲಿ ಏನೂ ಹೇಳಿ ಬಂದಿಲ್ಲ. ಓಕೆ, ನೀವು ಹೋಗಿ, ನಾನು ನೈಟ್ ಡ್ಯೂಟಿ ಒಂದು 12 o'clock ತನಕ ಇರ್ತೀನಿ. ಯಾರನ್ನಾರು ಅರೇಂಜ್ ಮಾಡೋಕ್ಕಾಗುತ್ತಾ ನೋಡಿ ಹೇಳಿ. ಆಯ್ತು ಸರ್, ನಾನು ಕೇಳ್ತೀನಿ. ಏನು ಇಲ್ಲೆಲ್ಲ ನೈಟ್ ಡ್ಯೂಟಿ ಮಾಡ್ಬೇಕಾ? ಡೇ ಡ್ಯೂಟಿ ಅಂತ ಹೇಳಿ ಬಂದೆ ಕಣೆ. ಅಯ್ಯೋ, ಇಲ್ಲಿ ಬಂದ್ಮೇಲೆ ಎಲ್ಲಾನು ಮಾಡ್ಬೇಕು. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ವರ್ಕ್. ಹೌದಾ? ನಂದು ಇವತ್ತು ದೇವಸ್ಥಾನ ಆರಾಧನೆ ಬೇರೆ ಇತ್ತು ಕಣೆ. ಏನಿಲ್ಲ, ನೀ ಹೋಗಿ ಬಾ. ಇವತ್ತು ನಾನು ಯಾರು ಇದಾರ ನೋಡ್ತೀನಿ. ನರ್ಸು ಕವಿತಾ ಇದ್ರು ನೋಡ್ತೀನಿ. ಆಯ್ತು ಬರ್ತೀನಿ ಕಡೆ. ನಂಗೆ ಟೈಮ್ ಆಗುತ್ತೆ ದೇವಸ್ಥಾನಕ್ಕೆ. ನಾಳೆಯಿಂದ ನೀಟಾಗಿ ಡ್ರೆಸ್ ಹಾಕೊಂಡ್ ಬಾ ನೀನು. ಹೇಳಿದ ಸಿಡುಕ್ಮತಿ ಸಿಂದ್ರಪ್ಪ, ನೀಟಾಗಿ ಡ್ರೆಸ್ ಹಾಕೊಂಡ್ ಬಾ ಅಂತ. ಆಯ್ತು ಕಣೆ. ಮತ್ತೆ ನಾವಿಬ್ರು ಫ್ರೆಂಡ್ಸ್ ಅನ್ನೋದು ಅವ್ನು ಗೊತ್ತಿಲ್ಲ ತಾನೆ? ಇಲ್ಲ, ನಾ ಹೇಳಿಲ್ಲ. ನೀನೇ ರೆಫರ್ ಮಾಡಿದ್ಯಾ ಅಂತಾನು ಹೇಳಿಲ್ಲ ತಾನೆ? ಇಲ್ಲಪ್ಪ, ಹೇಳಿದ್ರೆ ಇಷ್ಟೊಂದ್ಸಲ ನನಗೆ ನಿಮಗೆ ತಗೊಂತಿದ್ದ. ಆಯ್ತಾಯ್ತು, ಬರ್ತೀನಿ ಬಾಯ್. ಇವ್ರೆ ಕವಿತಾ ಅವ್ರೆ, ಇವತ್ತು ನೈಟ್ ಡ್ಯೂಟಿ ಮಾಡ್ತೀರಾ ನೀವು ಸರ್ ಜೋಡಿ? ನಾನು ನೈಟ್ ಡ್ಯೂಟಿನ ಒಲ್ಲ ಡಾಕ್ಟರ್. ನನಗೆ ನೈಟ್ ಡ್ಯೂಟಿ ಅಂದ್ರೆ ಭಯ. ಅದು ಅಲ್ಲದೆ ಈ ಹಾಸ್ಪಿಟಲ್ ಅಲ್ಲಿ ದೆವ್ವ ಇದೆ ಅಂತಾರೆ. ಯಾವ ದೆವ್ವನೂ ಇಲ್ಲ, ಏನಿಲ್ಲ. ಸುಮ್ಮನೆ ನೀವು ಇದನ್ನ ಮಾಡಬೇಡಿ. ಇವತ್ತು ನೈಟ್ ಡ್ಯೂಟಿ ನಿಮಗೆ ಹಾಕ್ತಿದ್ದೀನಿ. ಸರ್ ಜೋಡಿ ನೀವು ಇರಬೇಕು. ಅದು ನಾವಲ್ಲ ಡಾಕ್ಟ್ರೆ, ಪ್ಲೀಸ್. ಅವಳು ಬಂದಿದ್ಲಲ್ಲ ಲಾಸ್ಟ್ ಟೈಮು, ಅದು ಹೆರಿಗೆ ಕೇಸಲ್ಲಿ ತೀರ್ಕೊಂಡ್ಲಲ್ಲ, ಅವಳು ದೆವ್ವ ಆಗಿದ್ದಾಳೆ ಅಂತಿದ್ದಾರೆ ಡಾಕ್ಟರ್. ನಾವು ಅಲ್ಲೇ ಡಾಕ್ಟರ್. ಹಿಂಗೆ ಮಾಡಿದ್ರೆ ನಿಮ್ಮ ಕೆಲಸದಿಂದ ತೆಗಿಬೇಕಾಗತ್ತೆ. ಆಯ್ತು, ತೆಗೀರಿ, ನಾನು ನಡೆಯುತ್ತೆ. 12 ಗಂಟೆ ತನಕ ಅಷ್ಟೇ ಅಂತೆ ಕಣೆ. ಇರು. ಅಲ್ಲ, ನಾನು ಏನಾಗಲ್ಲ, ಇರ್ರಿ. ಆಯ್ತು. ಅಯ್ಯೋ ದೇವ್ರೇ, ನೀನೇ ಕಾಪಾಡಪ್ಪ. ನಂಗೆ 1 ಟೀ ಕೊಡಪ್ಪ. ಏನ್ರಿ ಕವಿತಾ ನರ್ಸ್ ಅವ್ರೆ, ಏನ್ ಇವತ್ತು ನೀವೇನಾ? ಹೌದಪ್ಪ, ಇವತ್ತು ನನ್ನ ಪಾಳೆ ಬಂದಿದೆ. ಅದು ನೀವು ಎಷ್ಟೊತ್ತನ ಇರ್ತೀರಾ ಇಲ್ಲಿ? ಅಯ್ಯೋ, ಮುಗಿತ್ ನಮ್ದು. ನಾವು ಹೋಗ್ತೀವಿ ಸದ್ಯ. ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತನ್ರಿ, ಹಿಂಗ ಇದ್ನ್ಯಾ, ಏನೋ ಸೌಂಡ್ ಕೇಳಾಕತ್ತೈತೆ ಅಂತ ಒಳಗೆ ಹೋದ್ಯಾ. ಯಾರೋ ಬೇಕಿದ್ ಬಿಳಿ ಬಟ್ಟೆ ಹಾಕೊಂಡು ಓಡ್ ಬಂದ್ಬಿಟ್ಟನ್ರಿ. ಕೈ ಕಾಲೆಲ್ಲ ನಡಿಗೆ, ಉಚ್ಚಿ ಎಲ್ಲ ಇಸಿ ಎಲ್ಲ ಇಲ್ಲೇ ಮಾಡ್ಬಿಟ್ಟಿದ್ದೇನ್ರಿ ನಾನು. ಹೌದಾ? ನನಗೆ 12 ಗಂಟೆ ತನಕ ಡ್ಯೂಟಿ ಇದೆ ರೀ. ಅಲ್ರಿ, ನಿಮ್ ದವಾಖಾನೆಗೆ ಅದಾರ ಪೇಷಂಟ್ಗಳು? ಇಲ್ರಿ, ಡಾಕ್ಟರ್ ಎಲ್ಲ ಡಿಸ್ಚಾರ್ಜ್ ಮಾಡ್ಯಾರ. ಬಟ್ ಎಮರ್ಜೆನ್ಸಿ ಕೇಸ್ ಅಂತ ಇಟ್ಕೊಂಡಿದ್ದಾರೆ ಒಂದಿಬ್ರನ್ನ ಅಷ್ಟೇ. ನೋಡ್ರಿಪ್ಪ, ಯಾಕೋ ಭಾಳ ಜನ ಅನ್ನಕತ್ತಾರ ರಾತ್ರಿ ಅಷ್ಟೇ. ಇಲ್ಲಿ ಹಗ್ಲೆಲ್ಲ ಏನ್ ಚಲೋ ಐತಿ. ಅವ್ರು ಶರತ್ ಅವ್ರ ಕೈಗುಣ ಚಲೋ ಐತಿ ಅಂತಾರ. ಬಟ್ ಆದ್ರೂ ರಾತ್ರಿ ನೋಡ್ರಿ ಹುಷಾರಿ. ಆಕಿ ಮನ್ಸತ್ತಿದ್ದಿಲ್ಲ, ಆಕಿನ ದೇವಯ್ಯ. ಅಯ್ಯೋ, ನಾನು ಅದನ್ನೇ ಹೇಳಕತ್ತೀನ್ರಿ ಡಾಕ್ಟರ್ಗೆ. ನನ್ಗೆ ಯಾಕೋ ಬಹಳ ಭಯ ಆಗೋಕತ್ತೈತ್ರಿ. ಅಯ್ಯ, ನೀವ್ ಯಾಕೆ ಟೆನ್ಷನ್ ಮಾಡ್ತೀನಿ. ಆ ಕುಡುಕು ಇಮದಲ್ಲ ಕುಡುಕಪ್ಪ. ಶರತ್ನ ಫ್ರೆಂಡ್ನ ಅದಲ್ಲ, ಒಬ್ಬ ಯಾರೋ ಕುಡುಕ. ಅವ್ನ ಜೋಡಿ ಇರ್ರಿ, ಅವ ಧೈರ್ಯ ಇರ್ತಾನ. ನನಗೂ ಅವನ ಧೈರ್ಯ ಕೊಡ್ತೀನಿ. ಹೌದಾ? ಆಯ್ತು ತಗೋರಿ, ಬರ್ತೀನಿ. ದುಡ್ಡು ನಾಳೆ ಕೊಡ್ತೀನಿ ತಗೋರಿ. ನಂಗೆ ಭಯ ಆಗತೈತಿ. ಏನ್ ಅಜ್ಜಿ ಚೆನ್ನಾಗಿದೆಯಾ ಇವಾಗ? ಹೇಗಿದೆ? ಅದು ಯಾರಿಲ್ವಾ ನಿಮ್ಮ ಮನೆಯವ್ರು ಇವಾಗ? ನನ್ ಮಗ ಊಟಕ್ಕೆ ತರ್ತೀನಂತ ಹೊರಗೋಗ್ಯಾನ್ಪಾ. ಹೌದಾ ಅಜ್ಜಿ? ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ಬಿಡಿ ಆಯ್ತಾ? ನಾಳೆ ಬೆಳಗ್ಗೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀನಿ. ಇವಾಗ ಏನಾದ್ರು ತ್ರಾಸಿದ್ಯಾ? ಏನಾದ್ರು ಹೇಳಿ. ಏನಿಲ್ಲ. ಕೈತಾರೆ, ಇದು ಸಲೈನ್ ಬಾಟ್ಲಿ ಆದ ತಕ್ಷಣ ಇನ್ನೊಂದು ಸಲೈನ್ ಹಚ್ಚಿ ಆಯ್ತಾ? ಆಯ್ತು ಡಾಕ್ಟರ್. ಆಮೇಲೆ ನೈಟ್ ಎಲ್ಲ ಫುಲ್ ಇಲ್ಲೇ ಇರ್ಬೇಕಂತ ಹೇಳಿದಾರೆ, ಗೊತ್ತೈತಲ್ಲ? ಆಯ್ತು ಡಾಕ್ಟರ್. ಅಲ್ಲ ಅಜ್ಜಿ, ನೀನ್ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ತಾನೇ? ಎದಕ್ಕಿದೆಯಾ ಇವತ್ತು? ಅಯ್ಯೋ, ನಂಗೇನ್ ಗೊತ್ತಮ್ಮ, ಡಾಕ್ಟ್ರೇ ಹೇಳಿದ್ರು. ಏನಜ್ಜಿ ನೀನು? ಆಯ್ತು, ಮಲ್ಕೋ ಇವಾಗ. ಸಲೈನ್ ಆದ ತಕ್ಷಣ ಕರೆ ಕೇಳು ನಿನ್ ಮಗಗೆ. ಆಯ್ತು ಕಣಪ್ಪ. ಇವಳೇ ಅಲ್ವಾ ನನಗವತ್ತು ನಿಮ್ಮ ಡೆಲಿವರಿ ಇದನ್ ಮಾಡಿಸ್ತೀನಿ ಅಂತ ಅಂದವಳು? ಅರ್ಲಿ ಅವಳು. ಅಯ್ಯೋ, ಒಂದಕ್ಕೆ ಹೋಗಕ್ಕೂ ಅಂಜಿಕ್ ಬರ್ತಿದೆ ನನ್ಗೆ ಇವತ್ತು. ಏನಪ್ಪ ಇದು ಸೌಂಡು? ಅಯ್ಯೋ, ನಾವಲ್ಲೇ ಹೋಗ್ತೀನಿ. ನಾನು ಆಫೀಸ್ ಅಂತ ಸಾರ ತೆಕ್ ಬಂದಿರ್ತೀನಿ. ಕವಿತಾ, ಅಯ್ಯೋ, ಯಾರ ಕರ್ದಂಗ ಆಗ್ತಿದೆ ನನ್ನ ಹೆಸರು. ಕವಿತಾ, ನನ್ನ ಹೆಸರು ಯಾರಿಗೆ ಗೊತ್ತಪ್ಪ? ಆಕೆ ಗೊತ್ತಿತ್ತು. ಅಯ್ಯೋ, ಕವಿತಾ. ಮೊದ್ಲಿಂದ ಓಡೋಣ. ಯಾಕ್ರಿ ಏನಾಯ್ತು ಅಷ್ಟೊಂದು ಚೀರ್ತಿದ್ರ? ಸರ್, ಅದು ಯಾರು ನನ್ನ ಹೆಸರು ಕರ್ದಂಗ ಆಯ್ತು ಸರ್. ಯಾರಿಲ್ಲ, ನಡೀರಿ ನೋಡೋಣ. ಎಲ್ಲಿ? ಸರ್, ಇಲ್ಲೇ ಸರ್. ಅಲ್ರಿ, ಯಾರಿದಾರ್ರಿ? ಯಾರು ಇಲ್ಲ ಇಲ್ಲಿ. ಸರ್, ಇಲ್ಲ ಸರ್, ಯಾರೋ ಕರ್ದಂಗ ಆಯ್ತು. ರಾಮೇ ನೋಡಿ. ಅಲ್ಲ ಡಾಕ್ಟರ್ ಬಂದ್ರ? ಚಲೋ ಆಯ್ತು. ನಾನು ಇವಾಗ ಬಿಡ್ತಾ ಇದ್ದೆ, ನೀವು ಬಂದಿದ್ದು ತುಂಬಾ ಚಲೋ ಆಯ್ತು. ಎಸ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಐಲ್ ಟೇಕ್ ಕೇರ್ ಆಫ್ ದಿಸ್. ಓಕೆ ಡಾಕ್ಟರ್, ನಾನಿನ್ ಬರ್ತೀನಿ. ಏನಕ್ಕೆ ಕವಿತಾ ಅವ್ರು ಈ ತರ ಆಗ್ಬಿಟ್ಟಿದ್ದಾರೆ? ಅಯ್ಯೋ, ಏನೋ ದೆವ್ವ ನೋಡಿಲ್ಲಂತ. ಯಾ ದೆವ್ವ ಇಲ್ಲ, ದೆವ್ವ. ಓ, ನೀವೇನಾ ಡಾಕ್ಟರ್ ಫ್ರೆಂಡು? ಕುಡ್ಕಪ್ಪ. ಮಿಸ್ ಕವಿತಾ, ನನ್ನ ಹೆಸರು ಕುಡ್ಕಪ್ಪ ಅಲ್ಲ. ಅಯ್ಯೋ, ಯಾವ್ದೋಪ್ಪ ರೀ. ನೋಡ್ರಿ, ಮಗುಗಳ ತರ ಕೇಳಿಸ್ತಿದೆ. ಎಲ್ಲೋ ಎಲ್ಲಿ ಮ್ಯೂಸಿಕ್ ಕೇಳಿಸಿದಂಗ ಆಗ್ತಿದೆ ನಂಗೆ. ಅಯ್ಯೋ, ಈ ಹುಚ್ಚಿನ ಜೋಡಿ ಏನ್ ಜಗಳ?
ಮೇಷ್ಕಾವಿಟ್ ಹಾ ನನ್ನನ್ನ ಫಾಲೋ ಮಾಡಿ. ಸರ್ ಆ ಸೈಡ್ ಯಾಕೆ ಹೋಗ್ತೀರಾ? ಅದು ಶವಗಾರ. ಯಾವಗಾರ? ಅಲ್ಲಿ ಹೆಣಗಳನ್ನ ಇಟ್ಟಿರ್ತಾರೆ. ಅದು ನಂಗೆ ಗೊತ್ತು. ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ, ಮಲ್ಕೊಂಡಿದ್ದಾವ ಎದ್ದಿದ್ದಾವ ಅಂತ. ನಾನ್ ಬರಲ್ಲಪ್ಪ, ನೀವ್ ಹೋಗಿ. ಆಯ್ತು ಆಯ್ತು. ಕವಿತಾ, ಯಾರ್ ನೀನು? ನಾನ್ ಕವಿತಾ. ಯಾರು? ನೆನ್ಪಾಗ್ಲಿಲ್ವಾ? ನಾನು ಸರೋಜಾ. ಇಲ್ಲ, ನಂಗೆ ಯಾವ ಸರೋಜನ ಗೊತ್ತಿಲ್ಲ. ಕವಿತಾ, ನೀವೇ ಅಲ್ವಾ ನನ್ ಮಗು ಬದುಕುತ್ತೆ ಅಂತ ಹೇಳಿದ್ದು? ಯೋಗಮ್ಮ, ನಾನಿನ್ನ ಬಿಡಲಾರೆ.